ಇಷ್ಟೊತ್ತು ಬರ್ಲಿಲ್ಲ. ಬರ್ಲಿ ಬರ್ಲಿ, ಆಯ್ತು ಮಾರಿ ಹಬ್ಬ. ಪ್ರೇಮಿ ಏನ್ ಮಾಡಿಲ್ಲ ನಾಷ್ಟಕ್ಕೆ? ಓಹೋ, ರಾಯರ ಸವಾರಿ ಈಗ ಬಂತು. ಯಾಕ ಯಾರದು? ಸುಂದ್ರಿ ಮನೆಗೆ ಹೋಗ್ಲಿಲ್ಲನ? ಸುಂದ್ರಿ ಯಾ ಸುಂದ್ರಿ ನಾನೇ ಹೋಗ್ಲಿ ಅವ್ರ ಮನೆಗೆ. ಓಹೋ, ಸುಂದ್ರಿ ಗೊತ್ತೇ ಇಲ್ಲ ಪಾಪ ನಿಮಗ. ಹೋಲ್ ಬಿಡ್ರಿ, ಸುಂದ್ರಿ ಮನೆಗೆ ಹೋಗ್ಲಿಲ್ಲ ಅಂದ್ರೆ ಏನತ್ತ? ಈಗ ಆಕೆ ಎಲ್ಲದಳ ಏನು ಹುಡಿಕೊಂಬರಕ್ ಹೋಗ್ಬೇಕಿಲ್ಲ? ಇದೇನಪ್ಪ ಇದು? ಈಕಿ ಏನಿಂಗೆ ಮಾತಾಡಕತ್ತ? ಶಾಕ್ ಆಗ್ಲಿ ಅಂತಾನೆ ನಾನು ನಿಮ್ಗೆ ಹೇಳಿರೋದು. ಏನ್ ಮಾತಾಡಕತ್ತಿ ಏನಂದ್ರೆ ಅರ್ಥಲ್ಲ, ಮತ್ತೆ ಶಾಕ್ ಆಗ್ತಿ ಅಂತ. ಎದಕ್ ಶಾಕ್ ಆಗ್ಲಿ? ಏನ್ ಸುಂದ್ರಿ, ಏನ್ ವಿಚಾರ? ಬಡ ನಾಷ್ಟಕ್ಕೆ ಹಾಕೊಡು ಹೊಟ್ಟೆ ಸತಿ. ರಾತ್ರಿ ಎಲ್ಲಿ ಹೋಗಿದ್ರಿ? ರಾತ್ರಿ ಮನೆಗೆ ಬಂದಿಲ್ಲ? ರಾತ್ರಿ ಅಯ್ಯೋ ಮಲ್ಲೇಶಿ ನಾನು ಇಬ್ರು ಹೊಲ್ದಾಗ ಇದ್ವಪ್ಪ. ಅದು ಹೊಲ್ದಾಗ ಗೊಂಜಾಳಕ್ಕೆ ನೋಡು, ನಮ್ಮನಿ ಇದು ಕಾಡಂದಿ ಗುದ್ದಿ ಅಷ್ಟು ಕೆಳಗೆ ಹಾಕಿ ಅಷ್ಟು ಗೊಂಜಾಳ ಎಲ್ಲ ತಿಂದು ಇದು ಮಾಡ್ತಾವ ನೋಡು. ಹಂಗಾಗಿ ರಾತ್ರಿ ಕಾಯಕಿದ್ವಿ. ಇವಾಗ ಏನ್ ಬರಲ್ಲ ಅಂತ ಗೊತ್ತಲ್ಲ. ಇವತ್ತಿಂದ ಮತ್ತೆ ಇರ್ಬೋದು ಮನ್ಯಾಗ, ಹಂಗೇನೇನಿಲ್ಲ. ಅಲ್ಲಿ ಗಂಡ ಹೊಟ್ಟೆಸ್ಕೊಂಡು ನಾ ದಣ್ಕೊಂಡು ಹೈರಾಣ ಆಗಿ ಊಟ ಕೊಡ ಅಂತ ಬಂದ್ರೆ ಇಲ್ಲ ಬರ್ತ ಅದು ಇದು ಕೇಳ್ಕೊಂತ ತಿಳಿ ತಿಂತಿಲ್ಲ. ಹೊಟ್ಟಿಗನ ಹಸ್ತತ್ಲಿ ಊಟ ಕೊಡು ನಾನು. ನಾ ಕೊಡೋದಿಲ್ಲ. ಯಾಕ ಏನಾತ್ ನಿನಗ? ಏನ ಒಂಥರ ಮಾತಾಡಕತ್ತಿಲ್ಲ. ಯಾರು ಬಂದು ನಿನಗೆ ಏನಾರು ಹೇಳಿದ್ರ ಏನಾರ ಇಲ್ಲ ಬರ್ದು ಚಾಡ ಚೂಸ್ತಾರೆ ಈ ಊರಾಗ, ಸರಿಗಿಲ್ಲ ಮಂದಿ. ಓಹೋ, ಅಂದ್ರೆ ಹೇಳಂತ ಹೋದ ವಿಚಾರ ಹಂಗಿದ್ರ ಅದಕ್ಕೆ ಹೊಟ್ಟೆ ಗಂಜಿಕೆ ಐತಿ. ಯಾರು ಬಂದು ಹೇಳಿಲ್ಲ ಅನ್ನೋದು ಯಾರು ಹೇಳಿರ್ಬೋದು ಅಂತ ನಿಮ್ಗೆ ವಿಚಾರ ತಲೆ ಹೊಳಕತ್ತೈತೆ? ಏನಿಲ್ಲ, ಹೇಳಿದ್ರೆ ಯಾರು ಹೇಳ್ಬೇಕು? ಪಾಪ ನಿಮ್ ಜೊತೆಗೆ ಇದ್ ಮಲ್ಲೇಶನ್ನ ಹೇಳ್ಬೇಕು, ಇಲ್ಲಾಂದ್ರೆ ಮತ್ತೆ ಯಾರದಾರ ನೋಡು. ಏನ್ ಮಾತಾಡಕತ್ತಿ ಅಂತ ನನಗೆ ಅರ್ಥ ಆಗಲ್ತು. ಏನ್ ತಲೆ ಬಿಡೋ ಇಲ್ಲನ? ಹೋಗೋ ಗಬ್ಡ ನಾಷ್ಟ ಹಾಕೊಂಬ. ನಾನೇ ಹಾಕೊಂಬರ್ಲಿ? ಹೋಗ್ರಿ, ಸುಂದ್ರಿ ಏನಲ್ಲ, ಸುಂದ್ರಿ ಅಂತ ಹೋಗ್ರಿ, ಅಕ್ಕಿ ಕೊಟ್ಟಾಗ ಹಾಕಿಸ್ಕೊರಿ. ಯಾ ಸುಂದ್ರಿ ವಿಚಾರ ಮಾಡ್ತಿ? ಅವಾಗಿಂದ ಬಂದಾಗಿಂದ ಸುಂದ್ರಿ ಅಂತಿದ್ದಿ. ಯಾರಕ್ಕಿ ಸುಂದ್ರಿ ಯಾರಂತ ಗೊತ್ತಿಲ್ಲ? ಅಬಾಬಾ ಮಳ್ಳ, ಎಷ್ಟು ನಾಟಕ ಮಾಡ್ತೀಯ ನನ್ನ ಗಂಡ. ಆಹಾ, ನನಗಿಂತ ಮುಂಚೆಕ ಸುಂದ್ರಿ ಎಣ್ಣೆಕಿನ್ನ ಬೆನ್ ಹತ್ತಿ ಲವ್ ಮಾಡಿದ್ದೆ ಅಂತಲ್ಲ, ಲವ್ ಹೊಲ್ದಾಗೆಲ್ಲ ಕರ್ಕೊಂಡು ಹೋಗಿದ್ದೆ ಅಂತ. ಓಹೋ, ಅದಾದ್ಮೇಲೆ ಪಾಪ ಮದುವೆ ಮಾಡ್ಕೊಳಕಾಗಲೇ ಇಲ್ಲ ಅಂತ ನಮ್ಮಪ್ಪ ತನ್ನ ಕೊಳ್ಳಿ ಗಂಟು ಹಾಕಿ ನಿನ್ನ ಜೀವನನೇ ಹಾಳು ಮಾಡಿ ನರಕನೇ ಆಗ್ಬಿಡ್ತಂತಲ್ಲ ನಿನ್ನ ಜೀವನ. ಪಾಪ ಅದಕ್ಕೆ ಈಗ ಹುಡುಕಕತ್ತಿ ಅಂತಲ್ಲ. ಸಾಯಿದ್ರ ಕಡೆ ಒಂದ್ಸಲ ನದ್ರಕ್ಕೆ ನೋಡಿ ಜೀವ ಬಿಡ್ಬೇಕಂತ ಮನಸ್ಸಿನಾಗ ಇಟ್ಕೊಂಡು ಕುಂತಿ ಅಂತ ಮನಸ್ಸಿನಾಗ ಹಾಕಿ ಹೊರಗೆ ನಾನು ಮಾಡಾಕಕ್ಕ ಕುಚ್ಚಾಕಕ್ಕ ಪ್ರೀತಿರ ತಕ್ಕಿ ಮೇಲೆ ನಾನೇ ಮಾಡಿ ಹಾಕ್ಲಿ ಹೋಗಕಿ ಅಂತಕ್ಕ. ಯಾರು ನನಗೆ ಹೇಳಿದ್ದೆ? ಮಲೇಶ ಇದ್ದಾನೆ, ಗೌಡ್ರ ಹೇಳಿದ್ದಾನೆ, ಅವ್ರು ಸುಳ್ಳ ಕೊಡ್ಬಿಟ್ಟಿದ್ರು. ಅದಕ್ಕೆ ಅವ್ರು ಹಂಗೆ ಏನಾರು ಹೇಳ್ತಾರೆ. ನಾ ಅಂತದನೆ ಇಷ್ಟು ವರ್ಷ ನನ್ನ ಕೂಡ ಜೀವನ ಮಾಡಿದ್ರೆ ಗೊತ್ತಿಲ್ಲ ನಾ ಹೆಂಗಂತಂದ್ರೆ. ಯಪ್ಪ ಪುಣಾತ್ಮ, ನಾನು ಅವ್ರವ್ರು ಹೇಳಿದ್ರೆ ನಮ್ ತಿನ್ನೋ ಇಲ್ಲ ಗೊತ್ತಿಲ್ಲ. ನಿನ್ನ ಬಾಯಿಂದನ ಅದೇನ ಅಂತಾರಲ್ಲ, ಭೂತದ ಬಾಯಾಗ ಭಗವದ್ಗೀತೆ ಬಂದಂಗ ನಿನ್ನ ಬಾಯಾಗ ಆಸೆ ಕೇಳಿದಪ್ಪ. ಕೇಳಿ ಭೂಮಿ ಕುಸ್ತೋತು, ತಲೆ ತಿರುಗಿ ಹೋತು. ನನಗಂಡ ಇಷ್ಟು ದಿವಸ ನನ್ನ ಮನಸ್ಸಿನಾಗನೇ ಇಲ್ದಂಗ ನಮ್ಮನೆ ಏನು ಮನೆ ಕೆಲಸಕ್ಕೆ ಹೆಂಗೆ ಇಟ್ಕೊಳ್ಳೋಣ ಅಂತ ಹೇಳಿ. ನಾನು ಯಾವಾಗ ಹೇಳಿ ನಿನ್ ಮುಂದೆ? ನನ್ನ ಮುಂದಲ್ಲ, ನಿನ್ನೆ ರಾತ್ರಿ ಪಾಪ ಕುಡಿದು ಅಷ್ಟು ಪಾರ್ಟಿ ಮಾಡ್ಕೊಂತ ಬಾಟ್ಲಿ ಹಿಡ್ಕೊಂಡು ಒಬ್ರಿಗೊಬ್ರು ಗಂಡಗಸರು ದುಃಖ ಹಂಚ್ಕೊಳಕತ್ತಿದ್ರಲ್ಲ, ಅವಾಗ ನಾನೇ ಕೇಳಿಸ್ಕೊಂಡು ನನ್ನ ಕಿವಿಯಾರೆ. ಬಾಯಿ ಮುಚ್ಚ, ಬಾಯಾಗ ನೊಣ ಹಾಕೊಂಡು ಹೊರ ಬರಾಕತ್ತಾವ. ಅಂದ್ರ ನೀನು ರಾತ್ರಿ ಅಲ್ಲಿ ಬಂದಿದ್ದ? ಬಂದಿದ್ದೆ. ನಿನ್ ಬಾಯಿಗೆ ಏನೇನು ಬರೋವೆಲ್ಲ ಕೇಳಿ ಪಾವನದೆ ಪುಣ್ಯ ಬಂತು. ನನ್ನ ಗಂಡ ನನ್ನಂಗ ನನ್ನ ಪ್ರೀತಿಸ್ತಾನ, ನಾನು ಏನೇನೋ ಅಂದ್ಕೊಂಡಿದ್ನಲ್ಲ, ಅದಕ್ಕೆ ನನಗೆ ಬೇಸಾತ. ಇನ್ನು ಮುಂದೆ ಏನಾದ್ರು ಅಕ್ಕಿಂತ ಹೋಗು. ಅಯ್ಯೋ ದೇವ್ರಿ, ಇಷ್ಟು ವರ್ಷಗಟ್ಟಲೆ ಮನಸ್ಸಿನಾಗ ಮುಚ್ಚಿಟ್ಕೊಂಡ್ರೆ ರಹಸ್ಯ ಇವತ್ತು ಬಟ ಬೈಲಾತಲ್ಲ. ಯಪ್ಪ ಏನ್ ಮಾಡೋದು ಇವಾಗ? ಅಯ್ಯೋ ಏನೇನೈತ ನನ್ನ ಕತಿ, ಹೆಂಗ್ ನಂಬಿಸ್ಬೇಕು ಏನೋ ತಿಳಿಯವಲ್ತು. ಪ್ರೇಮಿ ಅಲ್ಲಲ್ಲಿ ಅವಾಗದು ಮದ್ವಿಕ್ಕಿಂತ ಮುಂಚೆಕ ಒಳ್ಳೆ ವಯಸ್ಸನ್ನ ಇದೇನೋ ಅಂತಾರಲ್ಲಪ್ಪ ಈಗಿನ ಹುಡುಗರು ಕ್ರಶ್ ಅದು ಪ್ರೀತಿ ಅಲ್ಲ. ಅದು ಹಂಗೆ ನೋಡಿದ ತಕ್ಷಣ ಅಟ್ರಾಕ್ಷನ್ ಆಗಿರ್ತೈತೆ. ಅದು ಅದಕ್ಕೆಲ್ಲ ಪ್ರೀತಿ ಅಂತಾರ. ಪ್ರೀತಿ ಆಗಿತ್ತಂದ್ರೆ ನಾನು ನೀನು ಮದುವೆ ಆಗ್ಲದ್ ಬಿಟ್ಟು ಆಕೆಯಿಂದ ಬೆನ್ನ ಹತ್ಕೊಂಡು ಹುಡುಕಿದ್ನಪ್ಪ. ನೀನ್ ಒಳ್ಳೆ ಹಂಗೇನಿಲ್ಲ, ನಾನು ಇನ್ನ ಪ್ರೀತಿ ಮಾಡೋದು ನೀನ ಫಸ್ಟ್ ನಿನ್ನ ಕಡೆ. ಇಷ್ಟಾದ್ರೂ ಇನ್ನ ನಾನು ಎಷ್ಟು ರಂಬಿಸಿ ಸುಳ್ಳು ಮಾಡಿ ಮೋಸ ಮಾಡಿ ನನಗೆ ಬೊಂಬ, ನಾನು ಉದ್ದಕ್ಕೆ ಬೊಂಬಿದ್ದಂಗದೇನೆ. ಆಕೆ ತ್ರಿಲೋಕ ಸುಂದರಿ, ಆಕಿನ ಬಿಟ್ಟು ಸಾಯಿದಾಗ ಒಂಬರಕ್ಕೆ ಮಕ್ಕ ನೋಡ್ಬೇಕಂತಂದು ಎಷ್ಟಿದ್ದಿ ನೀನು. ನಿನ್ನ ಹೊಟ್ಟೆ ಸಿಟ್ಟಿತ್ತು ನೀನು. ಬಾ ಮಾಡ್ತೀನಿ ಬಾ ನೀನು ಮತ್ತೆ. ಬಿಡಲೆ ಕೂದಲ ಬಿಡ್ಲೆ ಎಲ್ಲೋಡಕ್ಕೆ ನಿನ್ನ ಬೋರ್ಡ್ ತಲೆಗೆ ನಾನು ಮಾಡ್ಕೊಂಡಿದ್ದ ಹೆಚ್ಚು ಕೂದಲಿದ್ದಲ್ಲಿ ಎಣಸಿರೋ ಒಂದು ನಾಲ್ಕಳವು ಅವನು ಕಿತ್ತು ಕೈ ಕೊಡ್ತೀನಿ. ನೀನು ಬಿಡಂಗಿಲ್ಲ. ನಿನ್ನ ಇಷ್ಟು ಶೋಕಿನ ನಿನಗೆ ಮತ್ತೊಬ್ಬ ಹುಡುಗಿ ಬೇಕಾ? ಈಗ ಪೆಟ್ರೋಲ್ ಮಚ್ಕತಿ ಹೊರಗೆ ಇಟ್ಕೊಂತಿ ಯಾಕೆ ಒಂದು ಮನೆ ಮಾಡಿ. ನಾನು ನಿನಗೆ ಬೊಂಬ ನಿನಗೆ ನಿನ್ನ ಹಾಲು ಇಲ್ಲಿ ಬಂದು ಕೂತ್ಕೊಂಡ ಯಾ ನಮ್ನಿ ಕೆಟ್ಟೋದ್ಯಲೆ ಅಲ್ಲ. ಗಂಡಗೆ ಹೋದ್ರೆ ಕಲ ಗುಳನ ಬೋತ ನೋಡು. ನೀನ್ ಪೆಟ್ರೋಲ್ ತಿನ್ಮಗ್ಲ ನೀನ್ ಗಂಡಗ ಇದು ಏನದು ಗೌರವ ಕೊಟ್ಟು ನೋಡ್ಕೋಬೇಕು. ಪೆಟ್ರೋಲ್ ತಿನ್ನ ಮಕ್ಳು ಹಿಂಗೆ ಹೋದ್ರೆ ಆತ. ನೀ ಪೆಟ್ರೋಲ್ ತಿನ್ನ ಮಕ್ಳು ಅಲ್ಲ. ನಿನ್ ಮರ್ಯಾದನೇ ಇಲ್ಲ ನಿನಗೆ. ನೀನು ಕಾಲ ಗುಳನ ಬೋತ, ನಿನಗೆ ಕಾಲ ಮಾಡ್ಕೊಂಡಿ ನೀನು. ಬಿಡ್ಲೆ ಕೂದಲ ಕಿತ್ತಿಲ್ಲ ಇರವ ಒಂದ್ ನಾಲ್ಕು ಕೂದಲು ಅವ ನಾಲ್ಕು ಕೂದಲಕ್ಕೆ ಎಣ್ಣೆ ಹೆಚ್ಚಿ ಮಚ್ಕೊಂಡು ದಿಮಾಗ್ ಕೊಟ್ಕೊತೀನಿ. ಅವನ್ನ ಕೂದಲು ಕಿತ್ತಿ ಇಡಲಿ ಒಂದು ಆಗ್ತೈತೆ. ಬಿಡ್ಲೆ ಇವತ್ತು ಬಿಡಂಗಿಲ್ಲ. ಅವನ್ನ ಕೂದಲು ಕಿತ್ತೀನಿ. ನಿನ್ನ ನೋಡ ದಿಮಾಕ್ ಪಡ್ತೀನಿ. ದಿಮಾಕ ನಾನು ಸಿಕ್ಕಿರೋದೇ ಹೆಚ್ಚು. ನಮ್ಮಪ್ಪ ನಮ್ಮ ಏನು ನಿನಗೆ ಕೊಡ್ಬೇಕಂತ ಗಂಟು ಬಿದ್ದಿದ್ರೆ ಗಂಟು ಬಿದ್ದು ಕೊಟ್ಟರು. ನಮ್ಮ ತಮ್ಮ ಮತ್ತೆ ಹೊರಗೆ ಯಾರು ಬೇಡ ಅಂತಂದು ನಿನ್ನಂತ ಕೊಟ್ಟು ನನ್ನ ಜೀವನ ಹಾಳು ಮಾಡಿದ್ರು. ಈಗ ಮತ್ತೆ ದಿಮಾಕ್ ಮಾಡಕ್ಕೆ ಮತ್ತೆ ಅಕ್ಕಿ ಸುಂದರಿ ಬೇಕಾ? ನಿನಗೆ ಸುಂದರಿ ನೀನು ಮಾಡ್ತೀನಿ. ನೀನು ಕೂದಲು ಕಿತ್ತಿ ಕೈಯಾಗ ಕೊಡ್ತೀನಿ ನಿನಗೆ. ಕಪಡ್ರೆ ಓಡ್ಬಂದೆ ಇಲ್ಲ ನನ್ನ ಕೂದಲ ಎಲ್ಲೋಕೆ ತಪ್ಪಿಸ್ಕೊಂಡೆ. ರಾತ್ರಿ ಬರಬೇಕಲ್ಲ ಮನೆಗೆ. ಇವತ್ತು ಲೋಕಿ ಮಾಡ್ತೀನಿ ನೋಡಿ. ನೀನು ಕೂದಲಕ್ಕೆ ಕೊಯ್ಯಕ್ಕೆ ಕೊಡಲಿಲ್ಲ. ನನ್ನ ಪ್ರೇಮಿನಲ್ಲ ನನ್ನ ಹೆಸರು. ಕಾಯಿಪಲ್ಲೆ ಬರ್ರಿ ಉಳ್ಳಾಗಡ್ಡಿ ಟೊಮೆಟೊ ಹೀರೆಕಾಯಿ ಆಲೂಗಡ್ಡೆ
ಚಲೋ ಅದ ಬರ್ರಿ, ಗಜ್ಜರಿ ಅದ ನೋಡ್ರಿ, ಟೊಮೆಟೊ ಹಣ್ಣು ಚಲೋ ಸಸ್ತಾ ಅದ ನೋಡ್ರಿ, ಬರ್ರಿ ಒಳಗಡೆ ಅಂತ ಪಾಚಿ ಪದ ಬರ್ರಿ. ಇವ ಪಕೀರಕ್ಕ ನಿನ್ನೆ ಇಡೀ ದಿವಸ ಹಾದಿ ಕದ್ನವ, ಯಾಕೆ ಒಣೆ ಮಾರಕ ಬರ್ಲಿಲ್ಲಲ್ಲ? ಇವ ಏನ್ ಹೇಳ್ಬೇಡ, ಮಳಿ ಒಂದು ಈ ಗಾಳ ಅಂದವ, ಗಾಳಿಗೆ ಗಾಡಿ ತಕ್ಕೊಂಡು ಹೋಗ್ಬೇಕಂದ್ರೆ ಹಿಂದಕ್ಕೊಂದು ನಮ್ನಿ ವಜ್ಜೆಟ್ ದಬ್ತೈತಿ, ಇಳ್ಜಾಪಿದ್ದಲ್ಲಂತೂ ಆ ನಮ್ನಿ ಮಳಿ ಬಂತಂದ್ರೆ ಹಚ್ಚಿದವ. ಈ ಸುಮ್ಮನೆ ಎಲ್ಲಿದಂತಂದು ಇಲ್ಲೇ ಮನಿ ಮುಂದೆ ಹಾಕೊಂಡು ಕುಂತಿ ನೋಡು, ಯಾರು ಬೇಕಾದ್ರೆ ಬಂದು ತಗೊಂಡು ಹೋಗ್ತಾರೆ. ಏನ್ ಮಾಡ್ಲಿ, ನನಗೂ ಗಾಡಿ ತಗೊಂಡು ಅಡ್ಡಾಡ್ಬೇಕನ್ನೋದು ಐತಿ, ಅದು ದಬ್ಕೊಂಡು ಹೋಗೋಷ್ಟು ಮಳೆಯಾಗ ಆಗಲ್ಲವ. ನನ್ನ ಗಂಡ ಬೇರೆ ಬೇರೆ ಕಡೆ ಹೋಗಿರ್ತಾನ ನೋಡಿ ಮಾರಕ, ತೋದು ಎಲ್ಲ ತಪ್ಪನೆ ಬಿಟ್ಟಿರ್ತೈತಿ. ಆ ಕಾಯಿಲೆ ಅಲ್ಲಿಂದ ತಪ್ಕೊಂಡು ಕೆಸರು ಅದ್ರಾಗ ಒಣ ನೋಡ್ತಿಲ್ಲ, ಎಷ್ಟು ನಮ್ನಿ ರಜ್ಜು ರಾಡಿ ಆಗಿರ್ತೈತಿ, ಸಿಕ್ಕೊಂಡ್ಬಿಡ್ತೈತೆ ಒಂದೊಂದ್ಸಲ ಗಾಳಿ. ಅದಕ್ಕೆ ಇಲ್ಲೇ ಕುಂತಿ ನೋಡ್ವಾ. ಹೌದನಕ್ಕ, ಇವೇನು ಮುಲಂಗಿ ತಪ್ಪಲ ತೆಗೆದ ಬಿಟ್ಟಿಯಲ್ಲ? ಹೂನ, ಆ ತಪ್ಪಲ ಹುಳ ಹಿಡಿದು ಅನ್ನೈ ತೂತು ತಾಬಿಟ್ಟಿರ್ತಾವ ನೋಡು, ಮಂದಿ ಅದನ್ನ ನೋಡಕ್ಕೆ ಮುಲಂಗಿನ ಒಲೆ ಅನ್ಬಿಡ್ತಾವ ಒಟ್ಟಾಗ. ಅದಕ್ಕೆ ಇದನ್ನ ಬೇರೆ ಇಟ್ಟಿನಿ, ಬೇಕಂದ್ರೆ ತಪ್ಪಲ ಪುಟ್ಟೆಗೆ ಇಟ್ಟಿನಿ ನೋಡಿದ್ರೆ ತಗೊಳ್ರಕ್ಕೆ ಬೇಕಿದ್ರೆ ತಪ್ಪಲ ಬೇಕಂದ್ರೆ ಮುಲಂಗಿ ಸಾರು ಮುಲಂಗಿ ಇದನ್ನ ಮಾಡ್ತಾರೆ ನೋಡು, ಪಚ್ಚಡಿ ಗಿಚ್ಚಡಿ ಅಂತಾರ ಜಾಸ್ತಿ ಒಯ್ಯೋದು. ಅದಕ್ಕೆ ಇಲ್ಲಿಟ್ಟಿ ನೋಡು. ಆಲೂಗಡ್ಡಿ ಹಂಗೆ ಅಕ್ಕ 100 ರೂಪಾಯಿ ಕೆಜಿ ಆಗೈತೆ ನೋಡಿ ಆಲೂಗಡ್ಡಿ. ಅಯ್ಯೋ ಅಕ್ಕ, ಅಂದ್ರೆ ಆಲೂಗಡ್ಡಿ ತಿನ್ನಂಗೆ ಇಲ್ಬಿಡು, ಅವಾಗ ಒಟ್ಟು ಉಪ್ಪಿಟ್ಟನಾಗ ಒಟ್ಟು ಒಂದೊಂದು ಹಾಕೊಂತಿರ್ತೀವಿ, ಅದನ್ನು ಇಲ್ಲಂಗಾತ. ನಾವೆಲ್ಲ ಆಲೂಗಡ್ಡಿ ಚಪಾತಿ ಗಿಪಾತಿ ಮಾಡಿಲ್ಬಿಡು, ಇದಕ್ಕೂ ಇಲ್ಲಂಗಾತ. ಮುಲಂಗಿ ಹಂಗೆ? ಮುಲಂಗಿ 25 ರೂಪಾಯಿಗೆ ಅರ್ಧ ಕೆಜಿ ನೋಡು. ಟೊಮೆಟೊ ಹೆಂಗೈತೆ ಅಕ್ಕ? ಟೊಮೆಟೊ ಅರ್ಧ ಕೆಜಿ 40 ರೂಪಾಯಿ. ಓ, ಅಂದ್ರೆ 1 ಕೆಜಿಗೆ 80 ರೂಪಾಯಿ ಆಯ್ತು, ತುಟ್ಟಿ ಐತಲ್ಲ? ಹ್ಞೂ ಅಯ್ಯವ, ಆ ಟೊಮೆಟೊ ರೇಟ್ ಹಿಂಗೆ ಅಂತಿರಂಗಿಲ್ಲ ನೋಡು, ಒಂದು ವಾರ ಗಗನಕ್ಕೆ ಇರ್ತೈತಿ, ಒಂದು ವಾರ ಪಾತಾಳಕ್ಕೆ ಇರ್ತೈತಿ. 10 ಕೆಜಿ 10 ಕೆಜಿ ಅಂತ ನೋಡಿ 10 ರೂಪಾಯಿ ಕೆಜಿ ಇಲ್ಲ 2 ಕೆಜಿ ಹಿಂಗೆ ಬಂದಿರ್ತಾವು. ಒಂದೊಂದ್ಸಲ ಅಂತ ಮೂಸ್ ನೋಡಿರಂಗಿಲ್ಲ ಇವ ಟೊಮೆಟೊನ. ಈಗ ನೋಡು ಹಂಗೆ ಎರಕತ್ತ ಏರೇ ಬಿಡ್ತೈತಿ, ಇಳಕತ್ರ ಪೂರ ಪಾತಾಳ ಕೈತೈತಿ ಇವ. ಹಿರಿಕಾಯಿ ಒಳಗೆ ಎಲೆ ಚಲೋದವು, ಹೆಂಗೆ ಐತೆ? ಹಿರಿಕಾಯಿ 80 ರೂಪಾಯಿ ಕೆಜಿ, ಬೀಟ್ರೂಟ್ ಐತಲ್ಲ ಅದು 100 ರೂಪಾಯಿ ಕೆಜಿ, ಮೆಣಸಿನ್ಕಾಯಿ ಅದಾವಲ್ಲ 60 ರೂಪಾಯಿ ಕೆಜಿ. ಆ ಕಡೆ ಮತ್ತೆ ಇವು ಅದಾವ ನೋಡು, ತೊಂಡೆಕಾಯಿ, ಗೆಣಸು ಬಂದಾವ ನೋಡು, ಗೆಣಸು ದೊಣ್ಣೆ ಮೆಣಸಿನ್ಕಾಯಿ, ಹೈಬ್ರಿಡ್ ಬರ್ತಾವಲ್ಲ ದೊಣ್ಣೆ ಮೆಣಸಿನ್ಕಾಯಿ ಅವು ಅದಾವು. ಮತ್ತೆ ಏನು ಬೇಕು ನೋಡ್ತು ಅಲ್ಲ ನಾವು ಪುಟ್ಟ. ಗೆಣಸು ಒಳ್ಳೆ ಚಲೋ ಅದಾವ ಆಯ್ಕ? ಗೆಣಸು ನಿನ್ನೆ ಬಂದ ಮಾಲ್ ಚಲೋ ಐತೆ ನೋಡಿ ಗೆಣಸು. ಟೊಮೆಟೊನೂ ಚಲೋ ಅದ ನೋಡಲ್ಲೇ ಪುಟ್ಟ, ತಗೋಬೇಕಿದ್ರೆ. ಯಾಕೆ ಇವು ಬೀನ್ಸ್ ಹೆಂಗೆ? ಇವ ಬೀನ್ಸ್ ಪಾವು ಕೆಜಿಗೆ 50 ರೂಪಾಯಿ ನೋಡು. ಹೌದಿವ್ರಿ, ಯಾಕೆ ಇಷ್ಟು ತುಟ್ಟಿತ್ತಲ್ಲ ಬೀನ್ಸ್? ಅಲ್ಲ ಇಷ್ಟು ತುಟ್ಟಿ ಹೆಂಗೆ ತಗೊಂತಾರ ಇವ? ಅಯ್ಯ ತಗೊಂತಾರ ಇವ, ಪಲಾವ್ ಮಾಡೋರು ದೊಡ್ಡ ದೊಡ್ಡ ಈ ಮದುವೆ ಫಂಕ್ಷನ್ಗೆ ಮತ್ತು ಸಾರಿಗೆ ಪಲಾವ್ ಅದು ಇದಂತಂದು ಒಯ್ತಾರ. ಅಯ್ಯೋ ಬೀನ್ಸ್ ಖರ್ಚಾಕವು. ಫಂಕ್ಷನ್ಗೆ ಒಯ್ತಾರ ಬಿಡು, ಮನಿ ಮಾರ್ದಾರ ಇಷ್ಟು ರೇಟ್ ಆದ್ರೆ ಹೆಂಗೆ ಒಯ್ತಾರವ? ಆಳ್ ಬಿಡು. ಇದೇನಿದು ಇದೇನೈತಲ್ಲ, ಯಾಕಿದು ಹಿರಿಕಾಯಿ ಇದು ಚೋಳಿಕಾಯಿ? ಅಯ್ಯ ಹಿರಿಕಾಯಿ ಪುಟ್ಟಿ ಮುಂದೆ ಐತೆ, ಅದೇ ಚೋಳಿಕಾಯಿ ಅಲ್ಲ ಅದು? ಅದೇ ಚೋಳಿಕಾಯಿ. ಹೆಂಗೆ ಅಕ್ಕಿ ಚೋಳಿಕಾಯಿ? 40 ರೂಪಾಯಿ ಕೆಜಿ ನೋಡ್ತವ. ಓದಿವ್ರಿ, ಈಗ ಇತ್ತಾಗ ಮಕ್ಕ ಮಾಡ್ಕೊಂಡು ಅಂತಾಳ, ಒಂದಿಟ್ಟು ಆ ಕಡೆ ಈ ಕಡೆ ಹೆಂಗಾರು ಮಾಡಿ ಎಲ್ಲಾರ ತೆಗೆದಿಟ್ಟು ತೊಗೊಂಡು ಹೋಗ್ಬೇಕಂದ್ರೆ ಹೆಂಗೆ? ಗೆಣಸು ಒಳ್ಳೆ ಚಲೋ ಅದಾವ. ಟೀಚರ್ ಹೋಗ ಗೆಣಸು ಒಯ್ದ್ರೆ ಕುದಿಸ್ಕೊಂಡು ತಿಂತಾಳ, ಹಂಗೆ ನನ್ನ ಮಕ್ಳು ಇರ್ತಾವ ಅಲ್ಲೇ ಒಟ್ಟು ಕೊಡ್ತಾ ಪಾಪ ತಿನ್ನಾಕ. ಮತ್ತೆ ಏನು ಮಾಡಲಿ, ಮೆಣಸಿನ್ಕಾಯಿ ಅವು ಎಲ್ಲ ಒಯ್ದ್ರೆ ತಡಿ. ಹಾಕಿರವ? ಹಾಯಮ್ಮ ಬಾ, ಏನು ಬೇಕು ಆಪಲ್ ತಗೋ. ಹ್ಞೂ ಅಯ್ಯವ, ನೀನು ಮನೆ ಬರ್ತೀಯಲ್ಲ ಮಾರಕ, ನೋಡಿದ್ನೋ ದಾರಿ ಕಾದ್ ನೀಡೋತ್ತಾರ ಬರಲಿಲ್ಲ, ಕಾಯಿಪಲ್ಲೆ ಇದ್ದಿದ್ದಿಲ್ಲ, ಅದಕ್ಕೆ ನಾನು ಮನೆ ಮುಂದೆ ಹಚ್ಚಿರ್ತಾನೆ ಹೆಂಗೋ ಅಂತ ಬಂದೆ. ಒಳ್ಳೆ ಚಲೋ ಅದಾವ, ಜಗ್ಗಿ ಇಲ್ಲ ಹಚ್ಕೊಂಡು ಕೂತ್ಬಿಟ್ಟಿಯಲ್ಲ, ಓಣೆ ಬರ್ತಿದ್ದಿ ಚಲೋ ಆಕಿತ್ತು. ಅದೇಮ್ಮ ಹೆಣ್ಮಕ್ಳು ಈಗ ಅದನ್ನ ಅಂದ್ಲು, ಬರಕ್ಕೆ ಆಗೋಲ್ತಾಯಮ್ಮ, ಯಾಕಂದ್ರೆ ಮಳಿ ಒಂದು ಆತೈತೆ ನೋಡಿ ರಜ್ಜೆ ಕಾಲಾಗ, ಹಂಗಾಗಿ ಬರೋಕ್ಕಾಗಲಿಲ್ಲ. ಇಲ್ಲೇ ಬಂದು ತೊಗೊಂಡೋರ್ಲ ಅವ್ನು 4 ಕೆಜಿ ಏನಾಗುತ್ತೆ, ಎಲ್ಲ ಇರ್ತಾವ ಇಲ್ಲ ಮನ್ಯಾಗ, ಇಂಥದಿಲ್ಲ ನಂಗೆ ಕಾಯಿಪಲ್ಲೆ ತಂದಿರ್ತೀನಿ, ಏನು ಬೇಕು ಒಯ್ರಿ. ಒಳ್ಳೆ ಚಲೋ ಆತು. ಅಮ್ಮ ಬಂದಾಳ ಈಗ, ಆ ಕಡೆ ಮಾತಾಡಕತ್ತ. ಓ ದೇವ್ರಿ ಇಲ್ಲ ಕವರ್ ಐತಡಿ. ಅಷ್ಟು ತುಂಬ್ಕೊಂಡು ಬಡ ಇತ್ತಾಗಿಟ್ಟು ಬಿಡ್ತೀನಿ. ಟೀಚರ್ ಹೋಗಿ ಎಲ್ಲ ತೊಗೊಂಡೋಗ್ತೀನಿ ಕಾಯಿಪಲ್ಲೆ. ಹಸಿಮೆಣ್ಸಿನ್ಕಾಯಿ ಕೈ ಬಂದ ಸಾಕೋತೀನಿ, ಅವನಿಗೆ ತೂಕ ಮಾಡ್ತಾನೆ. ಹಸಿಮೆಣ್ಸಿನ್ಕಾಯಿ, ಗೆಣಸು, ಇವು ಒಳಗಡೆ ಬೇಕಲ್ಲ ಮೊದಲ ಒಳಗಡೆ. ಟೊಮೆಟೊ ತೊಗೋತೀನಿ. ಇವು ಏನಾದ್ಲಲ್ಲ ಇವು? ದೊಣ್ಣಗಾಯಿ ಕಲರ್ ಇವು ತೊಂಡಿಕಾಯಿ ಅದಾವ ಇಲ್ಲ ಇವು ಸಾಕು ಮಾಡಕ್ಕೆ ಮಿಸ್. ನುಗ್ಗಿಕಾಯಿ ಅದಾವು. ಇವು ಕಾಯಿಪಲ್ಲೆ ಎಷ್ಟು ಚಲೋ ಇಟ್ಟಲ್ಲಿ ತುಂಬ್ಕೊಂಡು ಇಚ್ಚಿಲ್ಲ. ಈ ಕಡೆ ಇಡ್ತೀನಿ ಕಡೆ, ಈ ಕಡೆ. ಆಲೂಗಡ್ಡೆ ಆಲೂಗಡ್ಡೆ ಮೊದಲು ತಗೋತೀನಿ, ಮೂಲೆಗಿಟ್ಟ ಆಲೂಗಡ್ಡೆನ ಒಂದಿಷ್ಟು ಹಾಕ್ಕೊಂಡು ಇವು ಚೀಲ ತುಂಬ್ತೆ. ಇತ್ತಾಗೆಲ್ಲ ಇಡಲಿ, ತಗಡಿ ಹಿಂದಿಡ್ತೀನಿ, ಆ ಕಡೆಯಿಂದ ಹಿಂದೆ ಬಂದು ತೊಗೊಂಡೋಗ್ತೀನಿ ತಡಿ. ಇದೇನಾ ರೇಣವ ಕಾಯಿಪಲ್ಲೆ ತೊಗೊಳಕತ್ತಿದ್ದಿ, ಯಾಕೆ ಬಂದಲ್ಲ? ಇಲ್ಲಮ್ಮ, ತುಟ್ಟದವು, ನನಗೆ ಕೈಯಾಗಷ್ಟು ರೊಕ್ಕ ತಂದೆ ಇಲ್ಲ ಇವತ್ತು. ನಾನು ತುಟ್ಟಿಲ್ಲ, ಗುಣೆ ಬಂದ ತೊಗೊಂಡಿರ್ತೀವಲ್ಲ, ಇದು ಹಂಗೆ ಪುಟ್ಕೊಂಡು ಒಳಗೆ ತೊಗೊಂಬರ್ತೀನಿ ರೊಕ್ಕನ. ಇಲ್ಲ ಒಂದೀಟ ಕೈ ಹಿಡ್ಕೊಂಬಂದೆ, ಅದು ಭಾಳ ತುಟ್ಟದವು. ಈಗ ಹಿಂಗೆ ಹೋಗಿ ಆಮೇಲೆ ರೊಕ್ಕ ತೊಗೊಂಡು ಬರ್ತೀನಿ ಬಿಡು. ಮತ್ತೆ ಈಗ ರೊಕ್ಕ ಇಲ್ಲ, ಏನು ತೊಗೊಳ್ಳಿ. ಅಯ್ಯೋ ರೇಣವಕ್ಕ, ಏನು ಮಾಡಿದವ, ಈ ಮಳೆ ಒಂದು ಹತ್ತಿಬಿಟ್ಟೈತಿ, ಒಂದೊಂದು ಕಡೆ ಮಳೆ ಇಲ್ಲ. ಕಾಯಿಪಲ್ಲೆ ಬೇರೆ ಕಡೆಯಿಂದನೂ ಬರ್ತಿರ್ತಾವೆ ನೋಡು, ಬರವಲ್ವು. ಮಳೆ ಹತ್ತಿದ್ರೆ ಎಲ್ಲ ಕೊಳ್ತೊಂಡು ಬರ್ತಾವು, ಇಲ್ಲ ಅಂದ್ರೆ ಭೂಮಿಗಿಂದ ಮ್ಯಾಗ ಬರಲ್ಲ, ಹಂಗಾಗ್ಬಿಟ್ಟೆ ಪರಿಸ್ಥಿತಿ. ಭಾಳ ತುಟ್ಟಿಗೈತವ ಕಾಯಿಪಲ್ಲೆ, ನಾ ಯಾಕೆ ಸುಳ್ಳಿಲ್ಲವ ನಿನಗೆ? ಇಲ್ಲಾಂದ್ರೆ ಬಿಡು, ಒಂಚೂರು ಹೆಚ್ಚು ಕಮ್ಮಿ ಇದ್ರೆ ತೊಗೊರವ ಅಂತಿದ್ದೆ. ಭಾಳ ಭಾಳ ತುಟ್ಟಿಗೈತಿ, ನಮ್ಗೆ ತೊಗೊಳಕ್ಕೆ ಕಷ್ಟ ಆಗೈತಿ, ಹಂಗಾಗೈತಿ ಈಗ. ಹೌದು ಬಿಡು ಪಾಪ, ನೀವೇನು ಮಾಡ್ಬೇಕು ಮಾಡ್ತಾನೆ ಬಂದದ್ದು ಬರೀ ಅದಕ್ಕೆ ಆತಂದ್ರೆ ನಿಮ್ಗೆ ಲಾಭನೇ ಇಲ್ಲ ಅಂದ್ರೆ ಹೆಂಗೆ ಪಾಪ. ಈ ಮತ್ತು ತುಟ್ಟಿ ಆತಂದ್ರೆ ತೊಗೊಳ್ಳೋ ಜನ ಅಷ್ಟು ತುಟ್ಟಿಗೈತಿ ಇಷ್ಟು ತುಟ್ಟಿಗೈತೆ ಅಂತಾರೆ, ನೀವು ಅಷ್ಟು ತಂದಿರ್ತೀರಿ. ತರ ಬರೋ ಖರ್ಚು ಕುತ್ಕೊಂಡು ಮಾರಿದ್ದು ಏನು ಉಳಿತೈತಿ? ಅದ್ರಾಗ ಅರ್ಧ ಕೆಟ್ಟು ಹೋತಂದ್ರೆ ಮುಗಿದು ಹೋತು, ನೀವು ತಂದದ್ದು ಹೋಟು ಅಲ್ಲಿಗಲ್ಲೇ ಲುಕ್ಷಾನೇ ಪಾಪ. ಏನು ಮತ್ತು ನೋಡಿ ಅರ್ಥ ಮಾಡ್ಕೋಬೇಕು. ಕೊಡುವ ನನಗೆ 1 ಪಾವು ಕೆಜಿ ಮೂಲಂಗಿ ಕೊಡು, 1 ಕೆಜಿ ಉಳ್ಳಾಗಡ್ಡಿ, 1 ಕೆಜಿ ಟೊಮೆಟೊ ಹಣ್ಣು, ಹಿರಿಕಾಯಿ, 1 ಅರ್ಧ ಕೆಜಿ ಮೆಣಸಿನ್ಕಾಯಿ ಕೊಡು. ರೇಣುಕ ನೀ ಏನು ತೊಗೊಂಡು ಕೊಡು, ತೂ ಕೊಡ್ತೀನಿ. ಇಲ್ಲವಾ ಅಕ್ಕ, ನಾ ಹೋಗಿ ರೊಕ್ಕ ಏನೋ ಸ್ವಲ್ಪ ತೊಗೊಂಡು ಬ್ಯಾಗ್ ತೊಗೊಂಡ್ಬಂದ್ಬಿಡ್ತೀನಿ. ನಾನು ಕಮ್ಮಿ ಇತ್ತಂದ್ರೆ ಒಂದೇನೋ ಏನಂತ ಮಾಡಿದ್ದೆ, ತಡಿ ಹಿಂಗೆ ಬರ್ತೀನಿ ತಡಿ. ಸರಿ ತಗೋ ಬರ್ತೀನಿ ಅಮ್ಮ. ಚೀಲ ತಂದಿಯೇನ? ತಂದೀನಿ, ತೂಗನ ತೂಗು ಚೀಲ ಹಿಡ್ಕೊತೀನಿ ಹಾಕಿ ಅಂತ. ಆರಿಸ್ಕೊಡಿ ಅಮ್ಮ, ಪುಟ್ಟನ ನೋಡಲ್ ತಗೋ, ಟೊಮೆಟೊ ಹಣ್ಣು ಅವೆಲ್ಲ ಚಲೋ ಆರಿಸ್ಕೊಡು.